ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದಿರಿ. ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ. ಎಲ್ಲರೂ ತಿಂಡಿಗೆ ಕಾಯುವಾಗ ಬೇಗ ಬರುವ ವಿರಾಜ್ ಚೋಟು ಎಂದು ಕರೆದತ್ತೆ ಅಪ್ಪನ ಕಡೆ ನೋಡಿ ಪಪ್ಪ ಎಂದು ಓಡೋಡಿ ಬಂದಿದ್ದ. ಮಗನನ್ನ ಎತ್ತುಕೊಂಡು ಸಾರಿ ಮಗನ, ಚೂರು ಲೇಟ್ ಆಯ್ತು ಎಂದಾಗ, ನಂಗೆ ಗೊತ್ತು ಪಪ್ಪ, ನೀವು ಫಾಸ್ಟ್ ಆಗಿ ಬರ್ತಿರ್ತೀರ, ಮೊಮ್ಮನೆ ಲೇಟ್ ಮಾಡಿರ್ತಾರೆ ಎಂದನು ಚೋಟು. ಸಿರಿ ಬಾಯಿ ಬಿಟ್ಟು ಅಚ್ಚರಿಯಾಗಿ ನೋಡಿ, ಚೋಟು ನಾನಲ್ಲ ಎಂದು ಹೇಳುವಾಗಲೇ, ನಾನು ಬೇಗ ಎದ್ದು ನಿನ್ನ ಅಮ್ಮನ ಎಬ್ಬಿಸ್ದೆ ಮಗನೆ, ಆದರೆ ಅವಳು ವಿರಾಜ್ ಸರ್ ನನಗೆ ಇನ್ನೂ ನಿದ್ದೆ ಬರ್ತಿದೆ ಅಂತ ಮಲ್ಗೆ ಇದ್ಲು ಎಂದು ವಿರಾಜ್ ಚಾಡಿ ಹೇಳೋದು ಕೇಳಿ ಚೋಟು, ಗೊತ್ತು ಪಪ್ಪ, ಓಲ್ಡ್ ಮಮ್ಮ ಯಾವಾಗಲೂ ಸ್ಲೋ ಎಂದು ಹೇಳೋದು ಕೇಳಿ ಎಲ್ಲರಿಗೂ ನಗು ಬಂತು. ಬಾರೋ ರಾಜ, ರೀಲ್ ಬಿಟ್ಟಿದ್ದು ಸಾಕು, ತಿಂಡಿ ಮಾಡು ಬಾಬಾ, ಪಾಪ ಆ ಹಾಲು ಕವ ಮೇಲೆ ಚಾಡಿ ಹೇಳಿದ್ದು ಸಾಕು ಬಾಬಾ ಎಂದರು ಅಜ್ಜಿ. ಗ್ರಾನಿ, ರಾಜನಿಗೆ ಸಪೋರ್ಟ್ ಮಾಡಬೇಕು ನೀನು ಎಂದು ರಾಗ ತೆರೆದು ಖುಷಿಯಾಗಿ ತಿಂಡಿ ಮಾಡಿದ್ರು. ಏನೋ ಬಾಮೈದ, ರಾತ್ರಿ ಹೇಗಿತ್ತು ಎಂದು ವಿರಾಜ್ ವಿದ್ಯುತ್ ಕಾಲೆಳೆದಾಗ, ಅಬ್ಬಾವ ಚೆನ್ನಾಗಿತ್ತು ಎಂದ ವಿದ್ಯುತ್. ಎಲ್ಲರೂ ಇನ್ನಷ್ಟು ನಕ್ಕರು. ಬರೀ ವಿದ್ಯುತ್ ಕೈಗಿಲ್ಲಿ ಯಾರಾದರೂ ಉತ್ತರ ಕೊಡ್ತಾರಾ ಇದಕ್ಕೆ, ಸುಮ್ಮನೆ ನಗಬೇಕು ಎಂದು ರೇಗಿಸಿದ್ಲು. ನಿಮ್ಮ ಜೋಡಿ ಮೇಲೆ ನನಗೆ ಒಂದು ಡೌಟ್ ಇದೆ, ಆದರೆ ಕ್ಯಾಂಡಿ ಮೇಲೆ ಫುಲ್ ಕಾನ್ಫಿಡೆನ್ಸ್ ಇದೆ ಎಂದು ಧನುಷ್ ಕಾಲೆಳೆದ. ಈಗ ವಿರಾಜ್, ಅವಳಂತೂ ನಾನು ಸಾಗು ತರ್ತೀನಿ ಎಂದು ಓಡಿದಳು. ಯಾಕಪ್ಪ ನನ್ನ ಕೂಡ ಬಿಡಲ್ಲ ಎಂದು ನಕ್ಕನು ಧನುಷ್. ಎಲ್ಲರೂ ಖುಷಿಯಾಗಿ ಆ ದಿನ ರೆಸ್ಟ್ ಮಾಡಿ ಮತ್ತೆ ಬೆಂಗಳೂರಿನ ಕಡೆಗೆ ಮುಖ ಮಾಡಲು ನಿರ್ಧರಿಸಿದ್ರು. ಆದರೆ ವಿದ್ಯುತ್ ಮಾತ್ರ, ಭಾವ, ನಾನು ದಿಢೀರಂತ ಕೆಲಸ ಮಾಡ್ತಾ ಇರುವ ಕಂಪನಿ ಬಿಟ್ಟು ಬರೋಕ್ಕೆ ಆಗೋದಿಲ್ಲ, ನೋಟಿಸ್ ಪೀರಿಯಡ್ ಅಂತ ಇದೆ, ಅದನ್ನು ಸರ್ವ್ ಮಾಡಬೇಕು, ಆಮೇಲೆ ಕಂಪ್ನಿ ಬದಲಿಸೋಕೆ ಆಗೋದು, ಇಲ್ಲಾಂದರೆ 3 ತಿಂಗಳ ಸಂಬಳ ಕಟ್ಟಿ ಬರಬೇಕಾಗತ್ತೆ. ಅದನ್ನು ನೀವು ಕೊಡ್ತೀನಿ ಅಂತೀರಾ ಅಂತ ಗೊತ್ತು, ಆದರೆ ನಾನು ನನ್ನ ಕಾಲಿನ ಮೇಲೆ ನಿಲ್ಲೋಕೆ ಇಷ್ಟಪಡ್ತಾ ಇದ್ದೀನಿ. ಸಿಂಹಾದ್ರಿ ಮನೆಯ ಅಳಿಯ ಅಂತ ಗುರುತಿಸ್ಕೊಂಡು ಬೆಳೆಯೋದು ಕಷ್ಟದ ಕೆಲಸ ಅಲ್ಲ. ವಿದ್ಯುತ್ ಪದ್ಮನಾಭ ಸಿಂಹಾದ್ರಿ ಮನೆಯ ಅಳಿಯ ಅಂತ ಗುರುತಿಸ್ಕೊಳ್ಳೋದು. ಅದಕ್ಕೆ ನೆಕ್ಸ್ಟ್ 3 ತಿಂಗಳು ಮುಂಬೈನಲ್ಲಿ ಕೆಲಸ ಮಾಡಿ ಆ ಕಂಪನಿ ಬಿಟ್ಟು ನನ್ನ ಇಲ್ಲಿಯವರೆಗಿನ ಎಕ್ಸ್ಪೀರಿಯನ್ಸ್ ಮೇಲೆ ನಿಮ್ಮ ಕಂಪನಿ ಕೆಲಸಕ್ಕೆ ಸೇರ್ತೀನಿ, ಪ್ಲೀಸ್ ಇಲ್ಲ ಅನ್ಬೇಡಿ ಎಂದ. ಅವ್ರ ಮಾತು ಕೇಳಿ ಸಿರಿಗೆ ತಮ್ಮನ ಮೇಲೆ ಹೆಮ್ಮೆ ಅನ್ನಿಸ್ತು. ವೆರಿ ಗುಡ್, ಹಾಗೆ ಮಾಡು ಎಂದ ವಿರಾಜ್. ಆದರೆ ಬಾವಾ, ಬರೀ ನಿಮ್ಮ ಮನೆಯಲ್ಲಿ ರಾಜ್ಕುಮಾರಿಯ ಹಾಗೆ ಬೆಳೆದ ಹುಡುಗಿ, ನಾನು ಮಿಡಲ್ ಕ್ಲಾಸ್ ಮನೆಯ ಹುಡುಗ, ಅವಳಿಗೆ ಕಷ್ಟ ಆಗಬಹುದು, ಅವಳನ್ನು ನೀವು ಕರ್ಕೊಂಡು ಹೋಗಿ, ನಾನು ಬೆಂಗಳೂರಿಗೆ ಬಂದಮೇಲೆ ಮನೆ ಮಾಡ್ತೀನಿ, ಆಗ ಬರಲಿ ಅವಳು, ಇಲ್ಲ ಈ ಕಷ್ಟ ಅವಳಿಗೆ ಸಹಿಸೋಕೆ ಆಗಲ್ಲ ಎಂದ. ಯಾರು ಹೇಳಿದ್ದು ಹಾಗಂತ? 5 ವರ್ಷ ದೂರ ಇದ್ದು ಸಾಕಾಗಿದೆ, ಈಗ ನೀನು ನಾನು ಒಂದೇ ಊರು, ಒಂದೇ ಮನೆ, ಒಂದೇ ರೂಮು ಎಂದು ಅಂದರೆ ಒಂದೇ ಕಡೆ ಇರಬೇಕು ಅಷ್ಟೇ ಎಂದು ಜೋರು ಮಾಡಿದಳು ಪರಿ. ಹಾಗಲ್ಲ ಪರಿ, ನೀನು ಒಂದು ಸತಿ ಶಾಪಿಂಗ್ ಮಾಡಿದ್ರೆ 1000 ಲೆಕ್ಕ ಹಾಕದ ಹುಡುಗಿ, ನಾನು ಇನ್ನೂ 1000 ದುಡಿತಾ ಇರೋನು ಎಂದು ವಿದ್ಯುತ್ ಹೇಳುವಾಗ, ಆದರೆ ನನಗೆ ಹಾಸಿಗೆ ಇದ್ದಷ್ಟು ಕಾಲು ಚಾಚೋಕ್ಕೆ ಬರುತ್ತೆ, ಆಲ್ಸೋ ನಾನು ಗ್ರ್ಯಾಜುಯೇಟೆಡ್ ಮಿಸ್ಟರ್ ಸಾಫ್ಟ್ವೇರ್, ನಾನು ಕೂಡ ಕೆಲಸ ಮಾಡ್ತೀನಿ, ನಾನು ನನ್ನ ನೀನು ನಾವಿಬ್ಬರು ಅಪ್ಪನ ಜೊತೆಗೆ ನೋಡ್ಕೊಳ್ಳೋಣ ಎನ್ನಲು ರಮಣಕಾಂತ್ಗೆ ಖುಷಿಯಾಯಿತು. ಅವಳ ಮಾತಲ್ಲಿ ತನ್ನನ್ನು ಮರಿಲಿಲ್ಲ ಎಂದು. ಇನ್ನೇನೋ ಚಿಂತೆ, ನನ್ನ ಪುಟ್ಟ ಮಗಳು ಹೇಳಾಯ್ತು ಅಲ್ವಾ, ಅವಳು ಏನು ಹೇಳಿದರೆ ಅದೇ ನಡೆಯೋದು, ನಿನ್ನ ಮಿಡಲ್ ಕ್ಲಾಸ್ ಬುದ್ಧಿ ಬಿಟ್ಟು ನಮ್ಮ ಪರಿ ಪುಟ್ಟ ಥರ ದೊಡ್ಡದಾಗಿ ಯೋಚಿಸು ಎಂದರು ರಮಣಕಾಂತ್. ಹೇಳಿ ಅಪ್ಪ ಎಂದು ಮಾವನ ಬಳಿ ಚಾಡಿ ಹೇಳಿದಳು ಪರಿ. ಗಿರಿಜಾ ಮುಖದಲ್ಲಿ ಮಗಳಿಗೆ ಎಷ್ಟು ಒಳ್ಳೆ ಮಾವ ಸಿಕ್ಕರು ಎಂದು ಖುಷಿಯಾಯಿತು. ಮಾತು ಬಾರದೆ ಕೈ ಮುಗಿದರು. ಧೀರೇಂದ್ರ, ಬೇರೆ ಮುತ್ತಿನಂಥ ಮಕ್ಕಳಿಗೆ ಜನ್ಮ ಕೊಟ್ಟು ನಮ್ಮನೆಗೆ ಮತ್ತೊಬ್ಬ ಮಗಳನ್ನು ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಎಂದರು. ಭಾವ, ನನಗೆ ನಾಡಿದ್ದ ಮೀಟಿಂಗ್, ನಾನು ಪರಿ ಹೀಗೆ ಮುಂಬೈಗೆ ಹೋಗ್ತೀವಿ, ಬೇಜಾರಾಗಬೇಡಿ ಎಂದ. ಓಕೆ ಎಂದು ವಿರಾಜ್ ಕೂಡ ಒಪ್ಪಿದ. ಹಾಗೆ ಅಕ್ಕನ ಬಳಿ ಬಂದು, ಅಕ್ಕ ಎಂದಷ್ಟೇ ಕರೆದ. ಅವನನ್ನ ಅಪ್ಪಿ, ಇವತ್ತಿಗೆ ನನ್ನ ತಮ್ಮ ಅಂತ ಹೇಳ್ಕೊಳ್ಳೋಕ್ಕೆ ಹೆಮ್ಮೆ ಅನ್ನಿಸ್ತಿದ್ದ ಕಣೋ ದ್ಯೂತ್, ನೀನು ಒಳ್ಳೆ ಮಗ, ಒಳ್ಳೆ ತಮ್ಮ, ಒಳ್ಳೆ ಮಾವ ಅಷ್ಟೇ ಅಲ್ಲ, ಒಳ್ಳೆ ಗಂಡ ಕೂಡ ಆಗ್ತೀಯಾ ಎಂದಳು ಸಿರಿ. ಬರ್ತೀವಮ್ಮ ಸಿರಿ, ನೀನು ಖುಷಿಯಾಗಿರ್ತೀಯ ಅಂತ ಗೊತ್ತು, ಅದಕ್ಕೆ ನಾನು ಖುಷಿಯಾಗಿ ಹೋಗಿ ಬರ್ತೀನಿ ಎಂದರು ರಮಣಕಾಂತ್. ತಾತ, ಬೇಗ ಮಾಮು ಅತ್ತೆ ಜೊತೆಗೆ ಬಂದುಬಿಡಿ, ಇಲ್ಲಾಂದರೆ ಡ್ರೈವರ್ ಅಂಕಲ್ಗೆ ಹೇಳಿ ನಿಮ್ಮನ್ನು ಎತ್ತಾಕೊಂಡು ಬರೋಕ್ಕೆ ಆರ್ಡರ್ ಕೊಡ್ತೀನಿ ಎಂದು ಜೋರು ಮಾಡಿದ್ದ ಚೋಟು. ಎಲ್ಲರೂ ನಕ್ಕು, ಓ ಅಂದರೆ ನನ್ನ ಪರ್ಮನೆಂಟ್ PA ಆಗಿ ಪ್ರಮೋಟ್ ಮಾಡ್ತಾ ಇದ್ದೀರಾ ಚೋಟಾ ಮಾನ್ಸ್ಟರ್ ಎಂದು ದಿಗಂತ್ ತರಲೆ ಮಾಡಿದ್ದ.
ಎಲ್ಲರೂ ಮತ್ತೊಮ್ಮೆ ನಕ್ಕರು. ನಂತರ ಇವರು ಬೆಂಗಳೂರಿನ ಕಡೆ, ಅವರು ಮುಂಬೈ ಕಡೆಗೆ ಹೊರಟರು. ಚೋಟುಗೆ ತನ್ನ ಸಿಂಹಾದ್ರಿ ಮ್ಯಾನ್ಷನ್ ನೋಡುವ ಕಾತುರ. ಅವನಂತೂ ಕಾರ್ ಕಿಟಕಿಯಲ್ಲಿ ತಲೆ ತೂರಿಸಿ ಎಲ್ಲವನ್ನೂ ಕಣ್ಣು ಮುಚ್ಚದೆ ನೋಡ್ತಿದ್ದ. ಮೊದಲನೇ ಬಾರಿಗೆ ಬೆಂಗಳೂರಿಗೆ ಬಂದ ಅಲ್ವಾ, ಅದಕ್ಕೆ. ಮೊಮ್ಮ, ಅದು ನೀವು ಹೇಳಿದ್ರಲ್ಲ ವಿಧಾನಸೌಧ, ಮೊಮ್ಮ ಇದು ಕಬ್ಬನ್ ಪಾರ್ಕ್, ಮೊಮ್ಮ ಇದೇನಾ ಲಾಲ್ ಬಾಗ್ ಎಂದು ಎಲ್ಲವನ್ನ ಖಾತರಿಪಡಿಸಿಕೊಳ್ಳುವಾಗ ದೊಡ್ಡ ಬಂಗಲೆ ಕಣ್ಣಿಗೆ ಬಿತ್ತು. ಇಬ್ಬರು ಗೇಟ್ ಕೀಪರ್ಸ್ ಗೇಟ್ ತೆರೆದರು. ನಂತರ ಸಿಂಹಾದ್ರಿ ಫ್ಯಾಮಿಲಿ ಕಾರ್ ಒಳಗಡೆ ನುಗ್ಗಿತು. ಚೋಟು ಬರೋದು ಮುಂಚೆಯೇ ವಿರಾಜ್ ಮನೆ ಕೆಲಸದವರಿಗೆಲ್ಲ ಹೇಳಿ ಹರೀಶ್ಗೆ ಅಧಿಕಾರ ಕೊಟ್ಟು ಅವನ ಅದ್ಧೂರಿನ ನೋಡಿ, ಈ ಅಂಕಲ್ ನಿನ್ನ ಪಪ್ಪನ ಫೇವ್ರೆಟ್ ಪಿಗೆ ಎಂದು ಹೊಗಳಿದ ವಿರಾಜ್. ಅಲ್ಲಿ ದಿಗಂತ್ ಇರಲಿಲ್ಲ. ಅವರು ದಾರಿಯಲ್ಲೇ ತಮ್ಮ ಮನೆ ಕಡೆ ಹೋಗಿದ್ದ. ಅಂದರೆ ನನಗೂ ಫೇವ್ರೆಟ್ ಅಂಕಲ್ ಎಂದು ನಕ್ಕನು ಚೋಟು. ಛೋಟಾ ಬಾಸ್, ತುಂಬ ಮುದ್ದಾಗಿದ್ದೀರಿ ಎಂದು ದೃಷ್ಟಿ ತೆರೆದ ಹರೀಶ್. ಮರಿ ರಾಜ, ಇದು ನಿನ್ನ ಪಪ್ಪನ ಕೋಟೆ, ಒಳಗಡೆ ನೋಡೋಣ ನಡಿ ಎಂದು ಅಜ್ಜಿ ನಕ್ಕಾಗ, ಅಂದರೆ ನಮ್ಮ ಮನೆ ಎಂದು ಕುಣಿದಾಡ್ತಿದ್ದ ಅಪ್ಪನ ತೋಳಲ್ಲಿ. ಹಾಗೆ ವಿರಾಜ್ ಅವನನ್ನು ಕೆಳಗಿಳಿಸಿದ. ಪುಟ್ಟ ಹೆಜ್ಜೆ ಇಡುತ್ತಾ ಪುಟಾಣಿ ಬರ್ತಿದ್ರೆ ಅವನನ್ನು ಅದ್ಧೂರಿಯಾಗಿ ಸ್ವಾಗತ ಮಾಡ್ತಾ ಎರಡು ಕಡೆಯಿಂದ ಹೂಗಳನ್ನು ಹಾಕಿ ಸ್ವಾಗತಿಸಿದ್ರು ಕೆಲಸದವರು. ಚೋಟು ಅಂತೂ ಕುಣಿದು ಕುಪ್ಪಳಿಸಿದ. ಹಾಗೆ ಮನೆ ಬಾಗಿಲ ಬಳಿ ಬಂದಾಗ, ಒಂದು ನಿಮಿಷ ಇರಿ ಎಂದು ವರ್ಷ ಒಳಗಡೆ ಹೋಗಿ ಆರತಿ ತಂದು ಜೋಡಿ ಪುಟಾಣಿಗೆ ಆರತಿ ಮಾಡಿದ್ಲು. ಅಯ್ಯೋ, ನನಗೆ ಆರತಿ ಬೇರೆ ಮಾಡ್ತಾ ಇದ್ದಾರಲ್ಲಪ್ಪ ಈ ದೊಡ್ಡಿ ಎಂದು ಈ ಚೋಟು ಬಿಲ್ಡಪ್ ಬೇರೆ ಕೊಟ್ಟಿದ್ದ. ಎಲ್ಲರಿಗೂ ಅವನನ್ನು ನೋಡಿದರೆ ಖುಷಿಯೋ ಖುಷಿ. ಮಗನ ಖುಷಿ ಕಂಡು ವಿರಾಜ್ಗೂ ನೆಮ್ಮದಿ ಅನ್ನಿಸ್ತು. ಹಾಗೆ ಆರತಿ ಮಾಡಿ ವರ್ಷ ಪಕ್ಕ ಸರಿದಾಗ, ವೆಲ್ಕಮ್ ಚೋಟಾ ರಾವಣ್ ಎಂದು ಹೂವಿಂದ ಬರೆದು ಸಿಂಗರಿಸಿದ್ರು ಹಾಲಿನಲ್ಲಿ. ಅದನ್ನು ನೋಡಿ ಅಂತೂ ಚೋಟುಗೆ ಸಂಭ್ರಮವೋ ಸಂಭ್ರಮ. ಹೇ, ನನಗೆ ವೆಲ್ಕಮ್ ಅಂತೆ, ನನಗೆ ವೆಲ್ಕಮ್ ಅಂತೆ ಎಂದು ಕುಣಿದಾಡ್ತಿದ್ದ. ಈ ಕ್ಯೂಟಿ ಬೇರೆ ಹೂವನ್ನು ತಮ್ಮನ ಮೇಲೆ ಹಾಕಿ ಹಾಕಿ ಅವನನ್ನು ಇನ್ನಷ್ಟು ಖುಷಿ ಪಡಿಸ್ತಿದ್ಲು. ಮಮ್ಮ, ನಮ್ಮ ಮನೆ ಎಷ್ಟು ದೊಡ್ಡದಿದೆ ಅಲ್ವಾ ಎಂದ ಚೋಟು ಕೇಳುವಾಗ. ಹೌದು ಚೋಟು, ಸಿಂಹಾದ್ರಿ ಮ್ಯಾನ್ಷನ್ ಅಂದರೆ ಸುಮ್ಮನೆನಾ ಎಂದು ಸಿರಿ ನಕ್ಕಳು. ಚೋಟು ಬಾರು, ನಾನು ನಿನಗೆ ಸ್ಕೂಬಿನ ತೋರಿಸ್ತೀನಿ ಎಂದು ನಾಯಿ ಮರಿನ ತೋರಿಸಲು ಕರ್ಕೊಂಡು ಹೋದ್ಲು ಕ್ಯೂಟಿ. ಹಾಗೆ ಇಡೀ ಮನೆ, ಗಾರ್ಡನ್ ಎಂದು ಎಲ್ಲವನ್ನೂ ನೋಡಿ ಸಂಭ್ರಮ ಪಟ್ಟಿದ್ದ ಪುಟ್ಟ ರಾವಣ. ಗಿರಿಜಾ ಸಿರಿ ಕಡೆ ನೋಡಿ, ಸಿರಿ ಹೋಗಿ ದೀಪ ಹಚ್ಚು, ನಮ್ಮ ಮನೆಯ ಸೊಸೆಯಾಗಿ ನೀನು ಇಲ್ಲಿ ಖುಷಿಯಾಗಿ ಇದ್ದಿದ್ದೆ ಇಲ್ಲ, ಹೋಗು ಮಗಳೇ ಎಂದು ಖುಷಿಯಿಂದ ದೀಪ ಹಚ್ಚಿಸಿದರು ಸಿರಿ ಕೈಯಲ್ಲಿ. ರಾಯರೇ, ಕೆಟ್ಟ ದಿನಗಳಿಗೆ ಮುಕ್ತಿ ಕೊಟ್ಟು ಹೊಸ ಖುಷಿಯ ದಿನಗಳು ಕೊಡ್ತಾ ಇದ್ದೀರಿ. ಇದೇ ಖುಷಿ ನೆಮ್ಮದಿ ಉಳಿಯೋ ಹಾಗೆ ಹರಿಸಿ ಎಂದು ಕೈ ಮುಗಿದಳು ಪೂಜೆ ಮಾಡಿ. ಎಲ್ಲರೂ ನಂತರ ರೆಸ್ಟ್ ಮಾಡಲು ಕೂತ್ರೆ ಅದಾಗಲೇ ವಿರಾಜ್, ಡಾಕ್ಟರ್ ಅಮಲಾ ಬಗ್ಗೆ ಡೀಟೇಲ್ಸ್ ಸಿಗ್ತಾ ಹರಿ ಎಂದು ಹರಿ ಬಳಿ ವಿಚಾರಣೆ ಮಾಡ್ತಿದ್ದ. ಎಲ್ಲಿದ್ದರೂ ಲಂಕಾಧಿಪತಿ ತನ್ನ ಗುರಿ ಬಿಡಲ್ಲ, ಮುಂದುವರಿಯುತ್ತದೆ. ಈಗ ಡಾಕ್ಟರ್ ಅಮಲಾ ಸಿಕ್ಕಿದ್ರೆ ಸಿರಿಯ ಆ ಹೆದರಿಕೆಯ ವಿಚಾರಕ್ಕೆ ಕಡಿವಾಣ ಬೀಳುತ್ತೆ. ಮತ್ತೆ ಸಿಗುವ. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ.